ಹಲೋ ಎವ್ರಿ ಒನ್, ವೆಲ್ಕಮ್ ಟು ದ ಚಾನಲ್. ಸೊ ಟೆಲಿಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ, ಒಂದು ಪೋಲ್ ಹಾಕಿದ್ದೆ. ಸೊ KCT ವೀಡಿಯೋಸ್ ಬೇಕಾದ್ರೆ PUC ಸೆಕೆಂಡ್ ಇಯರ್ ನ್ಯೂಮರಿಕಲ್. ಸೊ ಜಾಸ್ತಿ ಓಟ್ KCT ಸಲುವಾಗಿ ಬಂದಿದೆ. ಸೊ ಸಿನಾಪ್ಸಿಸ್ನ ಕಂಟಿನ್ಯೂ ಮಾಡ್ತೀನಿ ಚಾಪ್ಟರ್ ವೈಸ್. ಸೆಕೆಂಡ್ PUC ನ್ಯೂಮರಿಕಲ್ಸ್ ಕೂಡ ಮಾಡ್ತೀನಿ. ಸೊ ಯಾರು ಏನೋ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಪ್ಲೀಸ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಾರ್ ಕ್ವಿಕ್ ಅಪ್ಡೇಟ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ನೋಡೋದಾದರೆ, ಫಸ್ಟ್ ಕೂಲಮ್ಸ್ ಲಾ, F is equals to K Q1 Q2 by R. F is equals to K Q1 Q2 by R. K ವ್ಯಾಲ್ಯೂ ನಿಮ್ಗೆ ಗೊತ್ತು 1/4 ಎಪ್ಸಿಲಾನ್ ನಾಟ್. ಸೊ 9 × 10⁻9 ಮತ್ತು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 8.85 × 10⁻−12. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಕೂಲಮ್ಸ್ ಲಾ ಬೇಸಿಕ್ ಫಾರ್ಮುಲಾ ಇದೆ. ಮತ್ತು ಇದು ರಿಲೇಟಿವ್ ಪರ್ಮಿಬಿಲಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವೇರ್ K ಈಸ್ ಎಪ್ಸಿಲಾನ್ ಬೈ ಎಪ್ಸಿಲಾನ್ ನಾಟ್. K is epsilon by epsilon naught. ಮತ್ತು ಇದು ಸೆಕೆಂಡ್ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಇದು ಬಾಕ್ಸಲ್ಲಿ ಬರೆದಿದ್ದೀನಲ್ಲ, ಅದು ಇಂಪಾರ್ಟೆಂಟ್ ಇದೆ. F is equals to QV ಅಂತ, ವೇರ್ F is ಫೋರ್ಸ್, Q is ಚಾರ್ಜ್, E is ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದು ಯೂಸ್ ಆಗುತ್ತೆ ಫಾರ್ಮುಲಾ. ಸೊ ಲಾಸ್ಟ್ ಇಯರ್ KCT 2020ಯಲ್ಲಿ ಇದು ಫಾರ್ಮುಲಾ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಸೊ ನಿಮಗೆ ಅದು ಕ್ವಶನ್ ಟೆಲಿಗ್ರಾಮಲ್ಲಿ ಹೋಮ್ವರ್ಕ್ ಕೊಡ್ತೀನಿ, ಅಂದರೆ ನೀವು ಓಟ್ ಹಾಕ್ಬೋದು. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದರೆ E is equals to KQ by R², ವೇರ್ K is 1/4 ಎಪ್ಸಿಲಾನ್ ನಾಟ್ Q by R². ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಆರ್ ಬಗ್ಗೆ ರಿಲೇಷನ್ ಕೇಳಿದ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ ಗ್ರಾಫ್ ಕೂಡ ಕೇಳ್ಬೋದು, ಆಗ್ಬೋದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ ಅಂತ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ವೇರ್ P is equals to Q into 2L, ವೇರ್ Q into 2L. ಸೊ P is ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, Q is ಚಾರ್ಜ್, 2 is ಸೊ ಕಾನ್ಸ್ಟೆಂಟ್. ಎ ಜಾಗದಲ್ಲಿ ಎ ತೊಗೋಬೋದು ಲೆಂತ್ ಅಂತ. ಸೊ ಅದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸೊ ಇದರಲ್ಲಿ ಬೇಸಿಕ್ ಫಾರ್ಮುಲಾ ಇಂಪಾರ್ಟೆಂಟ್ ಯಾವುದಂದರೆ ಕೂಲಮ್ಸ್ ಲಾ, ಮತ್ತು ಇದು ಬಾಕ್ಸಲ್ಲಿ, ಮತ್ತು K ವ್ಯಾಲ್ಯೂ, ಇದು ಎಪ್ಸಿಲಾನ್ ನಾಟ್. ಸೊ ಇಂಪಾರ್ಟೆಂಟ್ ಫಾರ್ಮುಲಾ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆನ್ ಎಕ್ಸಿಯಲ್ ಲೈನ್. ಸೊ ಇದು PUC ಬೋರ್ಡ್ ಎಕ್ಸಾಮ್ಗೇನು 5 ಮಾರ್ಕ್ಸ್ ಡೆರಿವೇಷನ್ ಇದೆ. ಏನು ಡಿರೈವ್ ಮಾಡಬೇಕಂದ್ರೆ ಎಕ್ಸಿಯಲ್ ಲೈನ್ ಮತ್ತು ಈಕ್ವೆಟೋರಿಯಲ್ ಲೈನ್ ಎರಡು ಫಾರ್ಮುಲಾ ಇದ್ದಾವೆ, ಡಿರೈವ್ ಮಾಡಬೇಕು. ಸೊ ಈ ಥರ ನೆನಪಿಟ್ಕೋಬೋದು ನೀವು ಫಾರ್ಮುಲಾಸ್. 2kp/r³ ಅಂತ. ಸೊ K ವ್ಯಾಲ್ಯೂ 1/4 ಎಪ್ಸಿಲಾನ್ ನಾಟ್ ಆಗ್ಬೋದು. ಸೊ P ಈಸ್ ಡೈಪೋಲ್ ಮೊಮೆಂಟಮ್, ಮತ್ತು ಇದು R³ ಆ್ಯಸ್ ಇಟ್ ಈಸ್. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಎಕ್ಸಿಯಲ್ ಲೈನ್ ಸಲುವಾಗಿ EA is equals to 2kp/r³. ಅದೇ ಈಕ್ವಿಟೋರಿಯಲ್ ಲೈನ್ ಸಲುವಾಗಿ KP/r³. ಸೊ ಇಲ್ಲಿಂದ ಒಂದು ರಿಲೇಷನ್ ಬರುತ್ತೆ, ಇದು ಇಂಪಾರ್ಟೆಂಟ್ ರಿಲೇಷನ್. ಎಕ್ಸಿಯಲ್ ಲೈನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 2 times ದಿ ಎಕ್ಸಿಯಲ್ ಲೈನ್ ಈಕ್ವೆಟೋರಿಯಲ್ ಲೈನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ EA is equals to 2 times EE. ಸೊ ಅವೆರಡು 5 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಇದ್ದಾವೆ PUC ಬೋರ್ಡ್ಗೆ. ಇದೂ ಇಂಪಾರ್ಟೆಂಟ್ ಇದೆ, ಬಟ್ ಅಷ್ಟೇನು ಯೂಸ್ ಮಾಡಿಲ್ಲ ಫಾರ್ಮುಲಾ. KP/r³ into √1 + 3 cos²θ. ಸೊ ಇದು ಫಾರ್ಮುಲಾ ನೆನಪಿದ್ರೆ ಅವು ಬೇಸಿಕ್ ಬರುತ್ತೆ. ಇದು ಫಾರ್ಮುಲಾಯಿಂದ ಎರಡು ಫಾರ್ಮುಲಾ ಡಿರೈವ್ ಮಾಡ್ಬೋದು. ಎಕ್ಸಿಯಲ್ ಬೇಕಂದರೆ θ is equals to 0 ಹಾಕಿ, ಈಕ್ವೆಟೋರಿಯಲ್ ಬೇಕಂದರೆ θ is equals to 90 ಹಾಕಿ. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಜಾಸ್ತಿ ಏನು ಯೂಸ್ ಮಾಡಲ್ಲ. E is equals to KP/r³ into √1 + 3 cos² ಅಂತ. ಸೊ ಇದು ಫಾರ್ಮುಲಾಯಿಂದ ಎರಡು ಎಕ್ಸಿಯಲ್ ಮತ್ತು ಈಕ್ವೆಟೋರಿಯಲ್ ಡಿರೈವ್ ಮಾಡ್ಬೋದು ಫಾರ್ಮುಲಾ. ಹೇಗಂದರೆ ಎಕ್ಸಿಯಲ್ ಸಲುವಾಗಿ θ is equals to 0 ಆಗಬೇಕು. θ is equals to 0 ಫಾರ್ ಎಕ್ಸಿಯಲ್ ಮತ್ತು θ is equals to 0 ಫಾರ್ ಈಕ್ವಿಟೋರಿಯಲ್. ಸೊ θ 0 ಹಾಕಿದಾಗ 1 + 3 cos 0 1 ಇದೆ, 1 + 3 4 ಆಗುತ್ತೆ, 4 √ 2 ಆಗುತ್ತೆ. ಸೊ 2 ಅಂದರೆ 2 2 P/, ಸೊ ಅದೇ ಫಾರ್ಮುಲಾ ಬರುತ್ತೆ. ಸೊ ಈಕ್ವಿಟೋರಿಯಲ್ ಸಲುವಾಗಿ θ is equals to 90 ಆಗಬೇಕು. ಸೊ KP/r³, cos 90 0. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಟಾರ್ಕ್ is equals to P into E. P sin θ ಅಂತ ನೆನಪಿಡಬೇಕು ನೀವು. ಸೊ P ಮೊಮೆಂಟಮ್ ಇದೆ, ಸೊ ಡೈಪೋಲ್ ಮೂಮೆಂಟ್, ಈ ಎಲೆಕ್ಟ್ರಿಕ್ ಫೀಲ್ಡ್, θ ಕೊಟ್ಟಿರ್ತಾರೆ. ಮತ್ತು ಪೊಟೆನ್ಷಿಯಲ್ ಎನರ್ಜಿ ಆಫ್, ಸೊ ಇದು ಡೆರಿವೇಷನ್ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. τ is equals to P × E. ಮತ್ತು ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ -PE into cos θ2 - θ2, cos θ2 - cos θ1. ಸೊ ಫೈನಲ್ ಮತ್ತು ಇನಿಷಿಯಲ್ ಆ್ಯಂಗಲ್ ಕೊಟ್ಟಿರ್ತಾರೆ. ಕ್ವಶನ್ಸ್ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡ್ತೀನಿ, ಅದರಲ್ಲಿ ಹೇಗೆ ಯೂಸ್ ಮಾಡಬೇಕಂತ ಹೇಳ್ತೀನಿ ಫಾರ್ಮುಲಾ. ಸೊ ಗಾಸ್ ಲಾ ಇಂಪಾರ್ಟೆಂಟ್ ಇದೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ϕ is equals to E.ds ವೆಕ್ಟರ್ ಕ್ವಾಂಟಿಟಿ ಇದೆ. ಸೊ EA cos θ ಬರಿಬೋದು ಅದಕ್ಕೆ.
ಮತ್ತು ಗಾಸ್ ಲಾ ಇಂಪಾರ್ಟೆಂಟ್ ಇದೆ, ಕ್ಯೂ ಬೈ ಎಪ್ಸಿಲಾನ್ ನಾಟ್ ವೇರ್ ಕ್ಯೂ ವಿತ್ ಚಾರ್ಜ್. ಯು ಇಂಪಾರ್ಟೆಂಟ್ ಫಾರ್ಮುಲಾ ಇದ್ದಾವೆ ಬೋರ್ಡ್ ಎಕ್ಸಾಮ್ ಡೆರಿವೇಷನ್ ಸಲುವಾಗಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥಿನ್ ಇನ್ಫೈನೆಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಆಫ್ ಯೂನಿಫಾರ್ಮ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ 2 ಎಪ್ಸಿಲಾನ್ ನಾಟ್ ಆರ್. ಸೊ 5 ಮಾರ್ಕ್ಸ್ ಡೆರಿವೇಷನ್ ಕೂಡ ಇದೆ ಇದು. ಸೊ ಇದರಲ್ಲಿ ಕಂಡೀಷನ್ಸ್ ಬರ್ತವೆ 3 ಕೇಸಸ್: ಆ್ಯಟ್ ಔಟ್ಸೈಡ್ ದಿ ಶೆಲ್, ಇನ್ಸೈಡ್ ದಿ ಶೆಲ್ ಮತ್ತು ಆನ್ ದಿ ಶೆಲ್. ಔಟ್ಸೈಡ್ ದಿ ಶೆಲ್ ಅಂದಾಗ ಆರ್ ಗ್ರೇಟರ್ ದೆನ್ ಆರ್. ಸೊ ಇಂಪಾರ್ಟೆಂಟ್ ಇದೆ ಇದು, ಆರ್ ಗ್ರೇಟರ್ ದೆನ್ ಆರ್. ಮತ್ತು ಇಲ್ಲಿ ಆರ್ ಗ್ರೇಟರ್ ದೆನ್ ಆರ್ ಇದ್ದಾಗ ಇದು ಫಾರ್ಮುಲಾ ಆಗುತ್ತೆ KQ/R². ಮತ್ತು ಆನ್ ದಿ ಶೆಲ್ ಇದ್ದಾಗ ಆರ್ ಇಸ್ ಈಕ್ವಲ್ಸ್ ಟು ಆರ್ ಆಗುತ್ತೆ. ಸೊ ಇಲ್ಲಿ ಆರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಬರೀಬೇಕು. ಸೊ ಹಿಂಗೆ ಸರ್ಕಲ್ ಇರುತ್ತೆ, ಇದು ಡಿಸ್ಟೆನ್ಸ್ ಕ್ಯಾಪಿಟಲ್ ಆರ್ ಆಗುತ್ತೆ. ಸೊ ಇಲ್ಲಿ R² ಆಗುತ್ತೆ. ಮತ್ತು ಇನ್ಸೈಡ್ ದಿ ಶೆಲ್ ಅಂದಾಗ 0 ಆಗುತ್ತೆ. ಸೊ ಈ ಕೇಸ್ ಇಂಪಾರ್ಟೆಂಟ್ ಇದ್ದಾವೆ, ಗ್ರಾಫ್ ಕೂಡ ಬರುತ್ತೆ, ಹೇಳ್ತೀನಿ ಮುಂದೆ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಸೊ ಸ್ಪಿಯರ್ ಕೂಡ ಸೇಮ್, ಇಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ ಬರುತ್ತೆ ಮತ್ತು ರೇಡಿಯಸ್ ಆರ್ ಬರುತ್ತೆ. ಸೊ ಔಟ್ಸೈಡ್ ಶೆಲ್ ಆರ್ ಗ್ರೇಟರ್ ದೆನ್ ಆರ್, KQ/R². ಮತ್ತು ಆನ್ ದಿ ಸರ್ಫೇಸ್ ಆಫ್ ಶೆಲ್ ಆರ್ ಇಸ್ ಈಕ್ವಲ್ಸ್ ಟು ಆರ್, KQ/R². ಮತ್ತು ಇನ್ಸೈಡ್ ದಿ ಸ್ಪಿಯರ್ KQ/R³. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥಿನ್ ನಾನ್ ಕಂಡಕ್ಟಿಂಗ್. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ವೇರ್ ಸಿಗ್ಮಾ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ 2 ಇನ್ಫೈನೈಟ್. ಇದು ಡ್ಯೂ ಟು ಥಿನ್ ನಾನ್ ಕಂಡಕ್ಟಿಂಗ್ ಇನ್ಫೈನೈಟ್ ಶೀಟ್ ಆಯಿತು. ಬಿಟ್ವೀನ್ 2 ಇನ್ಫೈನೈಟ್ ಥಿನ್ ಪ್ಲೇನ್ ಪ್ಯಾರಲಲ್ ಶೀಟ್ಸ್ ತೊಗೊಂಡ್ರೆ ಇದು ಯೂಸ್ ಆಗುತ್ತೆ ಫಾರ್ಮುಲಾ. ಸೊ ಕೆಪಾಸಿಟರ್ಸ್ನಲ್ಲಿ ಇದು ಯೂಸ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಇದು kcet ಸಲುವಾಗಿ ಇಂಪಾರ್ಟೆಂಟ್ ಫಾರ್ಮುಲಾ, ಶಾರ್ಟ್ಕಟ್ ಇದೆ ಇದು. ಸೊ ಕ್ವಶನಲ್ಲಿ ಸ್ಟ್ರಿಂಗ್ ಪ್ರಾಬ್ಲಮ್ ಕೇಳಿದಾಗ ಡೈರೆಕ್ಟ್ ನೀವು ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ, ಶಾರ್ಟ್ಕಟ್ ಫಾರ್ಮುಲಾ ಇದೆ. tan θ is equals to FE/mg, where F is force, m is mass, g is acceleration due to gravity. FE is electric force. F ಜಾಗದಲ್ಲಿ QE ಅಂತ ಬರಿಬೋದು ನೀವು. ಸೊ ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಮತ್ತು ಇದು ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕು ನೀವು ಪಾಯಿಂಟ್ ಇದು. ವೆನ್ ಐಡೆಂಟಿಕಲ್ ಸ್ಪಿಯರ್ಸ್ ಆರ್ ಟಚ್ಡ್ ಆರ್ ಕನೆಕ್ಟೆಡ್ ಬೈ ಮೆಟಾಲಿಕ್ ವೈರ್, ಚಾರ್ಜ್ ಆನ್ ಈ ಸ್ಪಿಯರ್ ವಿಲ್ ಬಿ Q1 + Q2/2. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ. ನೀವು MTG ಫಿಂಗರ್ ಟಿಪ್ಸ್ ಬುಕ್ ಸಾಲ್ವ್ ಮಾಡಿದ್ರೆ ಅದರಲ್ಲಿ ಒಂದು ಕ್ವಶನ್ ಕಾಣಿಸುತ್ತೆ, ಇದೇ ಕಾನ್ಸೆಪ್ಟ್ ಮೇಲೆ ಇದೆ ಅದು. ಸೊ MTG ಫಿಂಗರ್ ಟಿಪ್ಸ್ ಬುಕ್ ಸರಿಯಾಗಿದೆ kcet ಸಲುವಾಗಿ. ಎರರ್ಲೆಸ್ ಫಿಸಿಕ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಇದೆ. ಡಿಸ್ಟೆನ್ಸ್ ಆರ್ ಆಫ್ ಮೀಡಿಯಮ್ ಈಸ್ ಈಕ್ವಿವೆಲೆಂಟ್ ಟು R√k ಆಫ್ ವ್ಯಾಕ್ಯೂಮ್. ಸೊ ವ್ಯಾಕ್ಯೂಮ್ ಮತ್ತು ಮೀಡಿಯಮಲ್ಲಿ ರಿಲೇಷನ್ ಕೇಳಿದ್ರೆ ಇದು ಯೂಸ್ ಮಾಡಬೇಕು. ಕೆ ಅಂದರೆ ಕಾನ್ಸ್ಟೆಂಟ್ ಇದೆ, ಗೊತ್ತು ನಿಮಗೆ. ಸೊ ಈ ಶಾರ್ಟ್ಕಟ್ ಫಾರ್ಮುಲಾ ಇದೆ ಇದು. ನಲ್ ಪಾಯಿಂಟ್ ಕೇಳಿದ್ರೆ ಕ್ವಶನಲ್ಲಿ ಇದು ಫಾರ್ಮುಲಾ ಯೂಸ್ ಮಾಡಬೇಕು. x is equals to √Q1/√Q1 plus √Q2 into L. L is distance, x is null point. ಸೊ ಇದು ನಲ್ ಪಾಯಿಂಟ್ ಫೈಂಡ್ ಮಾಡಬೇಕಂದ್ರೆ ಫಾರ್ಮುಲಾ ಯೂಸ್ ಆಗುತ್ತೆ. 2 ಕೇಸ್ ಬರುತ್ತೆ ಇದರಲ್ಲಿ, ಸೇಮ್ ಚಾರ್ಜಸ್ ಕೊಟ್ಟಾಗ ಮತ್ತು ಅಪೋಸಿಟ್ ಚಾರ್ಜಸ್ ಕೊಟ್ಟಾಗ. ಸೊ ಇದು ಫಾರ್ಮುಲಾ ಶಾರ್ಟ್ಕಟ್ ಇದೆ. ನೀವು ಡೈರೆಕ್ಟ್ ನಲ್ ಪಾಯಿಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಲಾಂಗ್ ಆಗುತ್ತೆ. ಇದು ಶಾರ್ಟ್ಕಟ್ ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ. ಡಿಸ್ಟೆನ್ಸ್ ಫ್ರಮ್ ಸ್ಮಾಲರ್ ಚಾರ್ಜ್ ಕ್ವಶನಲ್ಲಿ ಕೇಳಿದ್ರೆ, ಡಿಸ್ಟೆನ್ಸ್ ಫ್ರಮ್ ಸ್ಮಾಲರ್ ಚಾರ್ಜ್ ವೇರ್ ಥರ್ಡ್ ಚಾರ್ಜ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ನಲ್ ಪಾಯಿಂಟ್ ಕ್ವಶನ್ ಇದೆ ಇದು. ಈ ಥರ ಕೇಳಿದ್ರೆ x is equals to √Q1/√Q1 plus K2 into L. ಸೊ ಸೇಮ್ ಚಾರ್ಜ್ ಕೊಟ್ಟಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. √Q1/√Q1 plus √Q2 into L. Q1 Q2 ಆರ್ ಚಾರ್ಜಸ್, 2 ಚಾರ್ಜಸ್ ಕೊಟ್ಟಿರ್ತಾರೆ. ಥರ್ಡ್ ಚಾರ್ಜ್ ಎಲ್ಲಿ ಇಡಬೇಕು, ಸೊ ದಟ್ 2 ಚಾರ್ಜಸ್ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಮ್. ಕ್ವಶನಲ್ಲಿ ಕೇಳಿದಾಗ ಇದು ಕನ್ಸೆಪ್ಟ್ ಯೂಸ್ ಮಾಡಬೇಕು. ನಲ್ ಪಾಯಿಂಟ್ ಕನ್ಸೆಪ್ಟ್ ಇದೆ. ಸೊ ಸೇಮ್ ಚಾರ್ಜಸ್ ಕೊಟ್ಟಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಪ್ಲಸ್ ಸೈನ್ ಕೊಟ್ಟರೆ ಅದು ಪಾಸಿಟಿವ್ ಚಾರ್ಜಸ್, 2 ಪಾಸಿಟಿವ್ 2 ನೆಗೆಟಿವ್ ಕೊಟ್ಟರೆ ಇದು ಯೂಸ್ ಮಾಡಬೇಕು. ಸೊ ಡಿಫ್ರೆಂಟ್ ಚಾರ್ಜಸ್ ಕೊಟ್ಟರೆ 1 + 1 ಮೈನಸ್ ಕೊಟ್ಟರೆ ಇಲ್ಲಿ ಮೈನಸ್ ಆಗುತ್ತೆ ಫಾರ್ಮುಲಾ. √Q1/√Q2 minus √Q1 ಆಗುತ್ತೆ ಇಲ್ಲಿ. ಸೊ Q ಶುಡ್ ಬಿ ಪ್ಲೇಸ್ಡ್ ಔಟ್ಸೈಡ್ ಟು ದಿ ಸ್ಮಾಲರ್ ಚಾರ್ಜ್ ವೇರ್ ಥರ್ಡ್ ಚಾರ್ಜ್ ಶುಡ್ ಬಿ ಪ್ಲೇಸ್ ಕೇಳಿದ್ರೆ ಇಟ್ ಶುಡ್ ಬಿ ಪ್ಲೇಸ್ ಔಟ್ಸೈಡ್. ಸೊ ಈ ಥರ ಲೈನ್ ಇರುತ್ತೆ ಕ್ವಶನಲ್ಲಿ. ವೇರ್ ಇಲ್ಲಿ ಒಂದು ಚಾರ್ಜ್ Q1 Q2 ಕೊಟ್ಟಿರ್ತಾರೆ. ವೇರ್ ಶುಡ್ ಬಿ ಥರ್ಡ್ ಚಾರ್ಜ್ ಪ್ಲೇಸ್ ಸೊ ದಟ್ 2 ಚಾರ್ಜಸ್ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಮ್. ಈ ಥರ ಕೇಳಿದ್ರೆ ಸೊ ಅಪೋಸಿಟ್ ಚಾರ್ಜಸ್ ಸಲುವಾಗಿ
ಥರ್ಡ್ ಚಾರ್ಜ್ ಶುಡ್ ಬಿ ಪ್ಲೇಸ್ ಔಟ್ಸೈಡ್ ಅಂದರೆ ಇದು ಲೈನ್ ಬಿಟ್ಟು ಹೊರಗೆ ಪ್ಲೇಸ್ ಆಗಬೇಕು. ಎಲ್ ಅಂದರೆ ನಿಯರ್ ದಿ ಸ್ಮಾಲರ್ ಚಾರ್ಜ್. ಫಾರ್ ಎಕ್ಸಾಂಪಲ್ ಇದು 1 ಇದ್ದರೆ ಇದು 2 ಇದ್ದರೆ ಸೊ ಚಾರ್ಜ್ ಶುಡ್ ಬಿ ಪ್ಲೇಸ್ ಔಟ್ಸೈಡ್ ನಿಯರ್ ಇಟ್. ಸೊ ಇದು ಕನ್ಸೆಪ್ಟ್. ಅದೇ ಥರ ಸೇಮ್ ಚಾರ್ಜಸ್ ಕೊಟ್ಟರೆ ಇಲ್ಲಿ ಪ್ಲಸ್ ಆರ್ ಇಲ್ಲಿ ಮೈನಸ್ ಕೊಟ್ಟರೆ ವೇರ್ ಶುಡ್ ಬಿ ಥರ್ಡ್ ಚಾರ್ಜ್ ಪ್ಲೇಸ್ ಅಂದರೆ ಇನ್ಸೈಡೇ ಬರುತ್ತೆ, ನಿಯರರ್ ಟು ದಿ ಸ್ಮಾಲರ್ ಚಾರ್ಜ್. ಅರ್ಥ ಆಗಿರ್ಬೋದು ನಿಮಗೆ. ಸೊ ಕಂಡಕ್ಟಿಂಗ್ ಸ್ಪಿಯರ್ ಅದೇ ಮೇಲೆ ಹೇಳ್ದಲ್ಲ, ಇನ್ಸೈಡ್ ಸ್ಪಿಯರ್ 0 ಆಗುತ್ತೆ, ಔಟ್ಸೈಡ್ ಸ್ಪಿಯರ್ kq/r², ಆ್ಯಟ್ ಸರ್ಫೇಸ್ σ/ε0 kq/R². ಸೊ ಗ್ರಾಫ್ ಇದೆ ಇದು. ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೆಕ್ಸ್ಟ್ ಪೊಟೆನ್ಷಿಯಲ್ ಚಾಪ್ಟರಲ್ಲಿ ಕೂಡ ಹೇಳ್ತೀನಿ ಇದು. ಇನ್ಸೈಡ್ kq/r. ಸೊ ಇನ್ಸೈಡ್ ಫಾರ್ಮುಲಾ, ಔಟ್ಸೈಡ್ ಫಾರ್ಮುಲಾ ಮತ್ತು ಆನ್ ದಿ ಸ್ಪಿಯರ್ ನೆನಪಿಡಬೇಕು ನೀವೆಲ್ಲ. ಸೊ ಗ್ರಾಫ್ ಇದೆ ಇದು. ಮತ್ತು ಸಾಲಿಡ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇದು kcet ಹೆಲ್ಪ್ ಆಗುತ್ತೆ. ಗ್ರಾಫ್ಸ್ ನೆನಪಿಟ್ಟರೆ ಸಾಕು. JEE ನೀಟ್ಗೂ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದು. ಇನ್ಸೈಡ್ r ಲೆಸ್ ದೆನ್ ಆರ್, ಆನ್ ದಿ ಸರ್ಫೇಸ್ r ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್, ಔಟ್ಸೈಡ್ r ಇಸ್ ಗ್ರೇಟರ್ ದೆನ್ ಕ್ಯಾಪ್. ಸೊ ಗ್ರಾಫ್ ನೆನಪಿಡಬೇಕು. ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್. ಮತ್ತು ಇನ್ನೊಂದು ಫಾರ್ಮುಲಾ ಇದೆ, ಇದು ಇಂಪಾರ್ಟೆಂಟ್ ಇದೆ kcet ಸಲುವಾಗಿ. σ1/σ2 is equals to q1/q2 into r2/r1 whole square for two spheres of different potential. ನೆಕ್ಸ್ಟ್ ಪೊಟೆನ್ಷಿಯಲ್ ಚಾಪ್ಟರಲ್ಲಿ ಇದು ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದೆ. σ1 ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ. ಸೊ ರಿಲೇಷನ್ ಕೇಳಿದಾಗ σ1 ಮತ್ತು ಚಾರ್ಜಸ್ ರಿಲೇಷನ್ ಕೇಳಿದಾಗ ಮತ್ತು ರೇಡಿಯಸ್ ರಿಲೇಷನ್ ಕೇಳಿದಾಗ ಇದು ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಶಾರ್ಟ್ಕಟ್ ಇದೆ, ಇದು ನೆನಪಿಟ್ಕೋಬೇಕು ನೀವು. σ1/σ2 is equals to q1/q2 into r2/r1 whole square. ಇದು ಡಿಫ್ರೆಂಟ್ ಪೊಟೆನ್ಷಿಯಲ್ ಸಲುವಾಗಿ. ಸೊ ಸೇಮ್ ಪೊಟೆನ್ಷಿಯಲ್ ಸಲುವಾಗಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜಸ್. ಸಿಗ್ಮಾ is inversely proportional to r. ಸೊ ಇದು ಇಷ್ಟು ಕನ್ಸೆಪ್ಟ್ ಇತ್ತು ಫಸ್ಟ್ ಚಾಪ್ಟರಲ್ಲಿ, ಇಷ್ಟು ಫಾರ್ಮುಲಾಸ್ ಇದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಚಾಪ್ಟರ್ನ ಸಿನಾಪ್ಸಿಸ್ ಹಾಕ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.